ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಕ್ರೈಮ್ ರಿಪೋರ್ಟರ್ ಮಾದೇಶ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆದಿದ್ದಂಥ ರಾಬರಿ ಪ್ರಕರಣ ನಿಮಗೆಲ್ಲ ಕೂಡ ಗೊತ್ತೇ ಇದೆ. ಅಲ್ಲಿ ಆರೋಪಿಗಳು ಅಂದರೆ ರಾಬರ್ ಮಾಡಿದ್ದಂಥ ಆರೋಪಿಗಳ ಒಂದು ಪ್ಲ್ಯಾನನ್ನು ನೋಡಿ ಪೊಲೀಸರೇ ಶಾಕ್ ಆಗಿದ್ರು. ಪ್ರತಿಯೊಂದು ಹಂತದಲ್ಲೂ ಕೂಡ ಆರೋಪಿಗಳು ಸಖತ್ತಾಗಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಹಂತ ಹಂತದಲ್ಲೂ ಪೊಲೀಸರನ್ನು ಯಾಮರಿಸೋಕ್ಕೆ ಮುಂದಾಗಿದ್ದರು. ಕಂಪ್ಲೀಟಾಗಿ ಆ ಒಂದು ಪೊಲೀಸರನ್ನು ಯಾವ ರೀತಿ ಯಾಮರಿಸ್ಬೋದು, ಯಾವ ರೀತಿ ಎಸ್ಕೇಪ್ ಆಗಬೇಕು ಅಂಥೇಳಿ ಎಲ್ಲ ರೀತಿಯಾದಂಥ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ ಅವರ ಒಂದೇ ಒಂದು ನಿರ್ಲಕ್ಷ್ಯ ಅವರ ಪ್ಲ್ಯಾನನ್ನು ಉಲ್ಟಾ ಮಾಡಿತ್ತು. ಇನ್ನೇನು ಎಸ್ಕೇಪ್ ಆಗಿಬಿಟ್ಟಿದ್ರು, ಮತ್ತು ತಪ್ಪಿಸ್ಕೊಳ್ಬೇಕು ಅಂತ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಿದರು. ಆದರೆ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಎಲ್ಲರನ್ನೂ ಕೂಡ ಈಗ ಒಳಗಡೆ ಹೋಗುವಂತೆ ಮಾಡಿದೆ. ಇಲ್ಲವಾದರೆ ರಾಬರ್ ಮಾಡಿದ್ದಂಥ ಎಲ್ಲರೂ ಕೂಡ ಜಾಲಿಯಾಗಿ ಟ್ರಿಪ್ ಹೋಗೋದಕ್ಕೆ ಎಲ್ಲ ಅವಕಾಶಗಳಿತ್ತು. ಹಾಗಾದರೆ ಪೊಲೀಸರಿಗೆ ರಾಬರ್ ಸಿಗೋದಕ್ಕೆ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು? ಇದೆಲ್ಲದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಅಂದರೆ ಇಲ್ಲಿ ಆರೋಪಿಗಳು ಅವತ್ತು ಇನೋವಾ ಕಾರ್ನಲ್ಲಿ ಎಲ್ಲವನ್ನು ಕೂಡ ಅಂದರೆ ಹಣವನ್ನು 7,11,00,000 ಹಣವನ್ನು ರಾಬರಿ ಮಾಡಿಕೊಂಡು ಸೀದಾ ಆ ಭಟ್ರಳ್ಳಿ ಮೂಲಕ ಆಂಧ್ರಗೆ ಹೋಗ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಅಣ್ಣಪ್ಪ ಆಗಿರ್ಬೋದು, ಝೇವಿಯರ್ ಆಗಿರ್ಬೋದು, ಅವರೆಲ್ಲ ಸಿಕ್ಕಿಬಿದ್ದರೂ ಕೂಡ ಯಾರೆಲ್ಲ ರಾಬರಿ ಮಾಡಿದಾರಲ್ಲ, ಅಂದರೆ ಈ ಒಂದು ಇನೋವಾ ಕಾರ್ನಲ್ಲಿ ಇದ್ಕೊಂಡು ರವಿ ಆಗಿರ್ಬೋದು, ಬೇರೆ ಬೇರೆ ನೆಲ್ಸನ್ ಆಗಿರ್ಬೋದು, ಈ ಎಲ್ಲ ಆರೋಪಿಗಳು ಏನಿದ್ದಾರೆ 6 ಜನ ಆರೋಪಿಗಳು ರಾಬರಿ ಮಾಡಿದಾರಲ್ಲ, ಇವರೆಲ್ಲರೂ ಕೂಡ ಎಸ್ಕೇಪ್ ಆಗೋದಕ್ಕೆ ಎಲ್ಲ ರೀತಿಯಾದಂಥ ಪ್ಲ್ಯಾನ್ ಕೂಡ ಇತ್ತು. ಅದರಂತೆ ಅವರು ಕೂಡ ಹೋಗಿದ್ರು. ಅಂದರೆ ಇವರೆಲ್ಲರೂ ಕೂಡ ಚಿತ್ತೂರು ಭಾಗದಲ್ಲಿ ಇರುವಂಥ ಒಂದು ಕಾಡಿನಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಯಾವ ಮಟ್ಟಿಗೆ ಪ್ಲ್ಯಾನ್ ಅಂದರೆ ಪೊಲೀಸರನ್ನು ಯಾಮರಿಸೋದಕ್ಕೆ ಅಂಥೇಳಿ ಇವರು ಹೊಸೂರು ರೂಟ್ ಅಂತ ಹೇಳ್ಬಿಟ್ಟು ಆಮೇಲೆ ಇವರು ಭಟ್ರಳ್ಳಿ ಮೂಲಕ ಆಂಧ್ರಕ್ಕೆ ಹೋಗಿದ್ರು. ಆಂಧ್ರವರೆಗೂ ಹೋಗೋವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಇವರು CCTV ಕ್ಯಾಪ್ಚರ್ ಆಗಬಾರ್ದಲ್ಲ, ಆ ರೀತಿಯಲ್ಲಿ ಟೋಲನ್ನು ಇಲ್ಲಿ ಕಡೆಗಣಿಸಿ, ಅಂದರೆ ಟೋಲ್ಗೆ ನಾವು ಹೋದರೆ ನಾವು CCTV ಮೂಲಕ ಪೊಲೀಸರಿಗೆ ಸಿಕ್ಕಿಬೀಳ್ತೀವಿ ಅನ್ನೋಂಥ ಹಂತದಲ್ಲಿ ಪ್ರತಿಯೊಂದು ಕಡೆ ಕೂಡ ಎಲ್ಲಿ ಎಷ್ಟಾಗುತ್ತೆ ಅಷ್ಟು CCTVಗಳನ್ನು ಇವರು ಅವಾಯ್ಡ್ ಮಾಡಿಕೊಂಡು ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡಿದರು. ಅವ್ರು ಅಂದ್ಕೊಂಡಂತೆ ಚಿತ್ತೂರಿನ ಗುಡಿಪಾಲ ಅನ್ನೋವಂಥ ಒಂದು ಊರಿನಲ್ಲಿ ಆರೋಪಿ ರವಿ ಏನಿದ್ದಾನೆ ಆತನ ಆ ಊರಿನಲ್ಲಿ ಇವರು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿಯೂ ಕೂಡ ಹೋದ್ಮೇಲೆ ಕಂಪ್ಲೀಟಾಗಿ ನಾವು ಹೊರಗಡೆ ಬಂದುಬಿಟ್ಟಿದ್ದೇವೆ, ಪೊಲೀಸರು ಅಲ್ಲಿನೂ ಹುಡುಕ್ತಿದ್ದಾರೆ, ಅವ್ರಿಗಿಂತಲೂ ಕೂಡ ನಾವು 1 hour ಮುಂದಿದ್ದೀವಿ ಅನ್ನೋವಂಥ ಒಂದಷ್ಟು ಮುಂದಾಲೋಚನೆ ಆರೋಪಿಗಳಿಗಿತ್ತು. ಮತ್ತೊಂದು ಕಡೆ ಆರೋಪಿಗಳನ್ನು ಹುಡುಕೋದಕ್ಕೂ ಕೂಡ ಪೊಲೀಸರು ಅಷ್ಟೇ ಹರಸಾಹಸವನ್ನು ಮಾಡ್ತಿದ್ರು. ಆದರೆ ಪೊಲೀಸರಿಗೆ ಅಲ್ಲಿ ಕೈ ಕೊಟ್ಟಿದ್ದೆ ಇನೋವಾ ಕಾರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆ ಒಂದು ಇನೋವಾ ಕಾರನ್ನು ಇವರು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗುತ್ತಲ್ಲ ಪ್ರತಿ ಮೂಮೆಂಟು ಕೂಡ ಪೊಲೀಸರಿಗೆ ರೆಕಾರ್ಡ್ ಆಗ್ತಿತ್ತು. ಯಾಕಂದರೆ ಸಂಜೆ ವೇಳೆಗೆ ಯಾರೂ ಆರೋಪಿಗಳು ಕೂಡ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಆದರೆ ಇಲ್ಲಿ ಕಾನ್ಸ್ಟೇಬಲ್ ಏನಿದ್ದಾನೆ, ಕಾನ್ಸ್ಟೇಬಲ್ ಅಣ್ಣಪ್ಪ ಏನಿದ್ದಾನೆ, ಈತನಿಂದ ಅಷ್ಟೊಂದು ಇನ್ಫಾರ್ಮೇಷನ್ಗಳು ಪೊಲೀಸರಿಗೆ ಸಿಗೋಕ್ಕೆ ಶುರುವಾಯಿತು. ಅಂದರೆ ಈ ಒಂದು ಆರೋಪಿಗಳಿಗೆ ಇನೋವಾ ಕಾರನ್ನು ಕೊಡಿಸಿದ್ದು ಇದೇ ಅಣ್ಣಪ್ಪ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಣ್ಣಪ್ಪನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕಾರ್ ಯಾರು ಕೊಟ್ಟಿದ್ರಲ್ಲ ಅವರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಕಾರಿಗೆ GPS ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. GPS ಅಂದರೆ ಯಾವುದೇ ಒಂದು ಅದೊಂದು ವಸ್ತು, ಅದೊಂದು ಡಿವೈಸ್ ಆಗಿರುತ್ತೆ. ಎಲ್ಲೇ ಹೋದರೂ ಕೂಡ ಅದು ರೆಕಾರ್ಡ್ ಆಗುತ್ತೆ, ಲೊಕೇಶನನ್ನು ತೋರಿಸುತ್ತೆ. ಆ ಒಂದು ಡಿವೈಸ್ ಕೂಡ ಆ ಒಂದು ಇನೋವಾ ಕಾರ್ನಲ್ಲಿದೆ ಅನ್ನುವಂಥ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಆದರೆ ಆರೋಪಿಗಳಿಗೆ ಮಾತ್ರ ಗೊತ್ತಾಗಿರಲಿಲ್ಲ. ಯಾಕಂದರೆ ಇಲ್ಲಿ ಅಣ್ಣಪ್ಪ ಆಗಿರ್ಬೋದು ಮತ್ತು ಈ ಝೇವಿಯರ್ ಇಬ್ಬರು ಕೂಡ ನೀಟಾಗಿ ಪ್ಲ್ಯಾನ್ ಎಸೆದಿರ್ತಾರೆ, ಅದರಂತೆ ಎಲ್ಲವೂ ಕೂಡ ವರ್ಕೌಟ್ ಆಗಿರುತ್ತೆ. ಆದರೆ ಈ ಒಂದು ಸಣ್ಣ ವಿಚಾರದಲ್ಲಿ ಎಲ್ಲರೂ ಕೂಡ ಮೈ ಮರೆತಿರ್ತಾರೆ. ಅಂದರೆ ಆ ಒಂದು ಫೋಕಸ್ಡ್ ಆಗಿ ಆ ಒಂದು ವಿಚಾರದಲ್ಲಿ ಮಾತ್ರ ಪೊಲೀಸರನ್ನು ಮೀರಿ ನಾವು ಹೋಗ್ತೀವಂಥ ಒಂದು ಯೋಚನೆ ಇತ್ತಲ್ಲ, ಈ ಒಂದು GPS ವಿಚಾರದಲ್ಲಿ ಮಾತ್ರ ಎಲ್ಲರೂ ಕೂಡ ಮರ್ತೋಗಿರ್ತಾರೆ. ಅಂದರೆ ಹೊಸಕೋಟೆ ಮಾರ್ಗವಾಗಿ ಅವರು ಹೋಗುವಂಥ ಸಂದರ್ಭದಲ್ಲಿಯೂ ಕೂಡ ಆಲ್ಮೋಸ್ಟ್ ಅವರು ಚಿತ್ತೂರು ಗಡಿಪಾಲ ದಾಟಿ ಅರಣ್ಯ ಪ್ರದೇಶಕ್ಕೆ ಹೋಗೋದಕ್ಕೆ ಮುಂದಾಗಿರ್ತಾರಲ್ಲ, ಅಲ್ಲಿವರೆಗೂ ಕೂಡ ಹೋಗುವಂಥ ಟ್ರ್ಯಾಕ್ ರೆಕಾರ್ಡ್ ಎಲ್ಲವೂ ಕೂಡ GPS ಮೂಲಕ ಪೊಲೀಸರು ಫಾಲೋ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಒಂದು ವೇಳೆ GPS ಏನಾದರೂ ಇಲ್ಲ ಅಂದಿದ್ದರೆ ಪೊಲೀಸರಿಗೆ ನಿಜಕ್ಕೂ ಕೂಡ ಆರೋಪಿಗಳು ಸಿಗೋದು ಕಷ್ಟ ಸಾಧ್ಯವೇ ಆಗಿತ್ತು. ಯಾಕಂದರೆ ಆರೋಪಿಗಳು ನೇರವಾಗಿ ಚಿತ್ತೂರಿನ ಗಡಿಪಾಲ ಆದ ನಂತರ ಅಲ್ಲಿ ಚಿತ್ತಪಲ್ಲಿ ಎಂಬ ಕಾಡಿನಲ್ಲಿ ಹೋಗ್ತಾರೆ. ಆ ಒಂದು ಕಾಡನ್ನು ನೋಡಿದ್ರಿ ನೀವು, ದೊಡ್ಡದಾದಂಥ ಕಾಡು, ರಕ್ತಚಂದನ ಮರಗಳಿರುವಂಥ ಕಾಡು, ದೊಡ್ಡ ಕಾಡು. ನೀವು ಸಿನಿಮಾಗಳಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಕಾಡುಗಳನ್ನು ನೋಡಿದಿರ್ಬೋದು. ಅದರಲ್ಲೂ ಕೂಡ ಪುಷ್ಪ ಸಿನಿಮಾ ಏನಿದೆ, ತೆಲುಗಿನ ಪುಷ್ಪ ಸಿನಿಮಾ ಏನಿದೆ, ಅದರಲ್ಲಿ ಒಂದಷ್ಟು ವಿಜುವಲ್ಗಳನ್ನು ತೋರಿಸ್ತಿರ್ತಾರೆ ನಿಮಗೆ ಯಾವ ರೀತಿ ಇರುತ್ತೆ ಕಾಡಲ್ಲಿ. ಇವರು ಕಾಡಿಗೆ ಹೋಗಿ ಯಾಕೆ ಇವರು ಎಸ್ಕೇಪ್ ಆಗಬೇಕು ಅಂತೇಳಿ ಥಿಂಕ್ ಮಾಡಿರ್ತಾರೆ ಅಂದರೆ, ಕಾಡಲ್ಲಿ ಹೋದರೆ ನೆಟ್ವರ್ಕ್ ಸಿಗೋದಿಲ್ಲ. ಪೊಲೀಸರು ಎಲ್ಲೇ ಹೋದರೂ ಕೂಡ ಒಂದು CCTV ಅಥವಾ ಅವರ ಮೊಬೈಲ್ ನೆಟ್ವರ್ಕನ್ನು ಟ್ರ್ಯಾಕ್ ಮಾಡಿ ಆರೋಪಿಗಳನ್ನು ಹಿಡಿಯೋದಕ್ಕೆ ಮುಂದಾಗ್ತಾರೆ. ಈ ಆರೋಪಿಗಳು ಕೂಡ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತೇಳಿ ಬೇರೆ ಬೇರೆ ರೈಲ್ವೆ ಸ್ಟೇಷನ್ಗಳ ಕಡೆ ಆಗಿರ್ಬೋದು ಮತ್ತು ಬಸ್ ಸ್ಟ್ಯಾಂಡ್ ಕಡೆಗಳ ಹೋಗಿ ಇವರು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ತದನಂತರ ಇವರು ನೇರವಾಗಿ ಆ ಒಂದು ಗಡಿಪಾಲ ಅಂದರೆ ಚಿತ್ತೂರಿನ ಗಡಿಪಾಲ ಬಳಿ ಹೋಗಿ ಅಲ್ಲಿಂದ ಕಾಡಿಗೆ ಎಸ್ಕೇಪ್ ಆಗಿರ್ತಾರೆ.
ಆದರೆ ಇವರು ಕಾರ್ ಎಲ್ಲಿ ಪಂಚರ್ ಆಗಿರುತ್ತೆ ಅಂದರೆ ಚಿತ್ತೂರಿನ ಗಡಿಪಾಲ ಅನ್ನೋ ಪ್ರದೇಶದಲ್ಲಿ ಕಾರ್ ಪಂಚರ್ ಆಗಿರುತ್ತೆ. ಆದರೆ ಆ ಒಂದು ಕಾರ್ ಪಂಚರ್ ಆದಂಥ ಸ್ಥಳದಲ್ಲಿ ಆ ಒಂದು ವೆಹಿಕಲ್ ನಿಂತಿರುತ್ತಲ್ಲ, ಅದೆಲ್ಲವೂ ಕೂಡ GPS ಮೂಲಕ ಪೊಲೀಸರಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಈ ಆರೋಪಿಗಳು ಅಲ್ಲಿನ ಕಾಡಿಗೆನೋ ಹೋಗ್ತಾರೆ, ಅಂದುಕೊಂಡಂತೆ ಕಾಡಿಗೆ ಹೋಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಪಾರ್ಟಿ ಕೂಡ ಮಾಡ್ತಾರೆ, 1 ಅವರ್ ಪಾರ್ಟಿ ಮಾಡ್ತಾರೆ. ಅಂದರೆ ನಾವು ಪೊಲೀಸರನ್ನು ಕಂಪ್ಲೀಟಾಗಿ ಯಾಮರ್ಸ್ ಬಂದುಬಿಟ್ಟಿದ್ದೀವಿ, ಕೋಟ್ಯಾಂತರ ರೂಪಾಯಿ ಹಣ ನಾವು ಸೇಫಾಗಿ ಒಂದು ಬೇಕಾಗಿರೋ ಕಡೆ ಇಟ್ಟಿದ್ದೀವಿ, ಅಂದರೆ ಒಂದು ಪಾಳು ಬಿದ್ದ ಮನೆಯಲ್ಲಿ ಎಲ್ಲ ಹಣವನ್ನು ಕೂಡ ಶೇಖರಣೆ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಅಂದರೆ ಒಂದು ಪಾಳು ಬಿದ್ದ ಮನೆಯಲ್ಲಿ ಅಂದರೆ ಪೊಲೀಸರು ಚೆಕ್ ಮಾಡೋದಿಲ್ಲ, ಇಲ್ಲಿ ಇಟ್ಟಿರ್ತಾರೆ ಅನ್ನುವಂಥದ್ದು ಕೂಡ ಊಹೆ ಮಾಡೋಕ್ಕೂ ಆಗಲ್ಲ ಅನ್ನುವಂಥ ಥಿಂಕಿಂಗ್ನಲ್ಲಿ ಆರೋಪಿಗಳಿರ್ತಾರೆ. ಆದರೆ ಪೊಲೀಸರು ಈ ಆರೋಪಿಗಳು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಹಿಡಿತಾರಂತಾರಲ್ಲ, ನಿಜಕ್ಕೂ ಕೂಡ 1 ಅವರ್ ಅಲ್ಲ, 1 ದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಯ್ತೇನೋ, ಆದರೆ ಪಕ್ಕಾ ಹಿಡಿತಾರೆ ಅನ್ನುವಂಥದ್ದು ಪೊಲೀಸರ ಒಂದು ಕಾನ್ಫಿಡೆಂಟ್ ಆಗಿತ್ತು. ಜೊತೆಗೆ ಕಮಿಷನರ್ ಹೇಳಿದಂತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಒಂದು ಕೇಸನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಪೊಲೀಸರು ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇಲ್ಲಿ ಆರೋಪಿಗಳಿಗೆ ಆ ಒಂದು ಇನೋವಾ ಕಾರ್ನಲ್ಲಿದ್ದಂಥ ಒಂದು GPS ಏನಿದೆ, ಯಾವಾಗ ಇವರು ಚಿತ್ತೂರಿನ ಗಡಿಪಾಲ ಪ್ರದೇಶದಲ್ಲಿ ಆ ಒಂದು ಕಾರ್ ಕೆಟ್ಟೋಗುತ್ತಲ್ಲ, ಅದಾದಮೇಲೆ ಕಾಡಿಗೆ ಎಸ್ಕೇಪ್ ಆಗಿಬಿಡ್ತಾರೆ. ಆದರೆ ಕಾಡಿಗೆ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಇನ್ನೇನು ನಾವು ಬಂದುಬಿಟ್ಟಿದ್ದೀವಿ, ನಮ್ಗೆ ಹಣ ಇದೆ, ಒಂದಷ್ಟು ದಿನಗಳ ಕಾಲ ಇಲ್ಲೇ ಇದ್ದರೆ, ಅಂದರೆ ಆ ಒಂದು ಕಾಡಿನಲ್ಲಿ 1-2-3 ಮನೆಗಳು ಕೂಡ ಇರುತ್ತೆ, ಆ ಒಂದು ಸ್ಥಳೀಯರ ಮೂಲಕ ಒಂದು ಮನೆಗಳಲ್ಲಿ ಇರೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಅಲ್ಲಿ ಹೋದ ತಕ್ಷಣವೇ ನಾವು ಫುಲ್ ರಿಲೀಫ್ ಆಗಿಬಿಟ್ವಿ, ನಮ್ಮನ್ನು ಆಂಧ್ರ ಅಂತ ಅಲ್ಲಿ ಅಂತ ಇಲ್ಲಿ ಅಂತೇಳಿ, ತಮಿಳುನಾಡು ಅಂತೇಳಿ, ಕೇರಳ ಅಂತೇಳಿ ಅಲ್ಲಿ ಹುಡುಕಾಡ್ತಿರ್ತಾರೆ. ಬೇರೆ ಬೇರೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಥವಾ ಬೇರೆ ಬೇರೆ PGಗಳು, ಬೇರೆ ಬೇರೆ ಹೋಟೆಲ್ಗಳು, ಹೋಮ್ ಸ್ಟೇಗಳು, ಈ ಥರ ಸ್ಥಳಗಳಲ್ಲಿ ನಮ್ಮನ್ನು ಹುಡುಕಾಡ್ತಿರ್ತಾರೆ ಅಂತೇಳಿ ಆರೋಪಿಗಳು ಮೈಮರೆತಿರ್ತಾರೆ. ಆದರೆ ಪೊಲೀಸರಿಗೆ ಈ ಆರೋಪಿಗಳು ಈ ಗಡಿಪಾಲ ಆಸುಪಾಸು ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಷನನ್ನು ಆ ಇನೋವಾ ಕಾರ್ ಕೊಟ್ಟಿತ್ತು, ಅಂದರೆ ಅದರಲ್ಲಿರುವಂಥ GPS ಕೊಟ್ಟಿತ್ತು. ಹೀಗಾಗಿ ಆ ಒಂದು GPS ನೋಡಿಕೊಂಡು ಆ ಒಂದು ಇನೋವಾ ಕಾರು ಬಳಿ ಹೋಗಿದ್ದಂಥ ಪೊಲೀಸರು ಅಕ್ಕಪಕ್ಕ ಇವರು ಎಲ್ಲಿ ಹೋಗಿರ್ಬೋದು ಅನ್ನುವಂಥ ಅಂದಾಜನ್ನು ಮಾಡಿದರು. ಹೀಗಾಗಿ ಅಲ್ಲಿ ನಿಯರ್ ಬೈ ಇದ್ದಂಥ ಆ ಒಂದು ಕಾಡೇನಿದೆ, ಆ ಒಂದು ಕಾಡಿಗೆ ಹೋಗಿರ್ಬೋದು ಅನ್ನೋಂಥ ಅನುಮಾನದ ಮೇಲೆ ಸುಮಾರು 25 ಜನ CCB ಪೊಲೀಸರ ತಂಡ ಅವರನ್ನು ಟ್ರ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಅವರನ್ನು ಆರೋಪಿಗಳು ಅಲ್ಲಿರ್ಬೋದು ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಮೇರೆಗೆ ಆ ಒಂದು ಕಾಡಿನಲ್ಲಿ ಕಂಪ್ಲೀಟಾಗಿ ಹುಡುಕಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಆರೋಪಿಗಳು ಹೋಗಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಸ್ತುಗಳು ಕೂಡ ಸಿಗುತ್ತೆ. ಅಂದರೆ ಇವರು ಹಣವನ್ನು ಒಂದು ಕಡೆ ಬಿಸಾಕಿ ಬಂದಿರ್ತಾರಲ್ಲ, ಆ ಒಂದಷ್ಟು ಹಣ ಇವರು ಖರ್ಚಿಗೆ ಅಂತೇಳಿ ಬಳಸೋದಕ್ಕೆ ಅಂತೇಳಿ ತೆಗೆದುಕೊಂಡು ಹೋಗಿರ್ತಾರಲ್ಲ, ಅಲ್ಲಿ ಒಂದು ಟ್ರಂಕ್ ಇರುತ್ತೆ. ಇವರು ಅಲ್ಲಲ್ಲಿ ಪಾರ್ಟಿ ಮಾಡಿ ಬಿಸಾಕಿದ್ದಂಥ ಒಂದಷ್ಟು ಬಿಯರ್ ಬಾಟಲ್ಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಕೂಡ ಅಲ್ಲಿರುತ್ತೆ. ಮತ್ತು ಈ ಆರೋಪಿಗಳು ಅಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲೂಗಳು ಕೂಡ ಪೊಲೀಸರಿಗೆ ಸಿಕ್ಕಿರುತ್ತೆ. ಹೀಗಾಗಿ ಆರೋಪಿಗಳನ್ನು ನೇರವಾಗಿ ಅಲ್ಲಿ ಹೋಗಿ ಟ್ರ್ಯಾಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆರೋಪಿಗಳು ಅಲ್ಲಿಂದಲೂ ಕೂಡ ತಪ್ಪಿಸಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಎಸ್ಕೇಪ್ ಆಗೋದಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಆರೋಪಿಗಳಿಗೆ ಸನಿಹ ಆಗಿದ್ರು ಪೊಲೀಸರಿಗೆ ಆ ಒಂದು ಇನೋವಾ ಕಾರ್ ಕೊಟ್ಟಂಥ ಕ್ಲೂ, ಆ ಒಂದು GPS ಕೊಟ್ಟಂಥ ಕ್ಲೂ ಕಂಪ್ಲೀಟಾಗಿ ಇಡೀ ತಂಡವನ್ನು ಯಾರೆಲ್ಲ ಎಸ್ಕೇಪ್ ಆಗಿದ್ರಲ್ಲ, ಇಲ್ಲಿ ಮಾಸ್ಟರ್ ಮೈಂಡ್ಗಳು 2-3 ಜನ ಸಿಕ್ಬಿದ್ದಿದ್ರು ಕೂಡ, ಗೋಪಿ ಆಗಿರ್ಬೋದು ಮತ್ತು ಅಣ್ಣಪ್ಪ ಆಗಿರ್ಬೋದು, ಝೇವಿಯರ್, ಈ 3 ಜನ ಮಾಸ್ಟರ್ ಮೈಂಡ್ಗಳೇ ಅವ್ರು ಸಿಕ್ಕಿದ್ರು ಕೂಡ ಈ ರಾಬರಿ ಮಾಡಿಕೊಂಡು ಹೋಗಿದ್ದಂಥವ್ರು ಇದ್ದಾರಲ್ಲ, ಇವರನ್ನು ಹಿಡಿಯೋದೇ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಆದರೆ ಆ ಒಂದು GPS ಕೊಟ್ಟಂಥ ಒಂದು ಕ್ಲೂ ಏನಿದೆ ಅದರ ಮೂಲಕ ಕಾಡಿಗೆ ಹೋಗಿ ಅಲ್ಲಿ ಆ ಒಂದು ಆರೋಪಿಗಳನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಬೇರೆ ಬೇರೆ ಕಡೆ ಎಸ್ಕೇಪ್ ಆದರೂ ಕೂಡ ಅವರನ್ನು ಟ್ರ್ಯಾಕ್ ಮಾಡೋದು ಪೊಲೀಸರಿಗೆ ಈಸಿ ಆಗಿಬಿಡುತ್ತೆ. ಒಂದು ವೇಳೆ ಅಲ್ಲಿ GPS ಇರಲಿಲ್ಲ ಅಂದರೆ ಆ ಒಂದು ಕಾರ್ ಎಲ್ಲಿಗೆ ಹೋಗಿತ್ತು ಅಂತೇಳಿ ಆ ಒಂದು ಕಾರ್ ಪತ್ತೆ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಅದಾದಮೇಲೆ ಆರೋಪಿಗಳು ಎಲ್ಲಿ ಹೋಗಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗಿರೋದು, ಜೊತೆಗೆ ಇನ್ನೊಂದಷ್ಟು ದಿನ ತೆಗೆದುಕೊಂಡಿರೋದು. ಸದ್ಯಕ್ಕೆ ಪೊಲೀಸರು ಎಲ್ಲ ಎಫರ್ಟನ್ನು ಹಾಕಿದ್ದಾರೆ. 3 ದಿನಗಳ ಕಾಲ ನಿದ್ದೆ, ಹಗಲು ರಾತ್ರಿ ಅನ್ನೋದೇ ಊಟ ನಿದ್ದೆ ಬಿಟ್ಟು ಆರೋಪಿಗಳನ್ನು ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ 7 ಜನರನ್ನು ಬಂಧನ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇನ್ನು ಒಬ್ಬ ಬಾಕಿ ಇದ್ದಾನೆ, ಅವನ ಹತ್ರ ಕೂಡ ಒಂದು 60 ಲಕ್ಷ ಅಮೌಂಟ್ ಇದೆ ಅನ್ನೋಂಥ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಆತನಿಗಾಗಿ ಹುಡುಕಾಟ ಮುಂದುವರೆದಿದೆ. ಇಲ್ಲಿ ಇದರಿಂದ ಒಂದು ವಿಚಾರವನ್ನು ನಾವು ತಿಳ್ಕೊಬೋದು, ಅಂದರೆ ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದೀವಿ, ಎಲ್ಲ ಯಾಮರ್ಸ್ ಬಿಟ್ಟಿರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಸಣ್ಣ ತಪ್ಪಿರುತ್ತಲ್ಲ, ಅದೇ ಇಡೀ ಕೇಸನ್ನು ಉಲ್ಟಾ ಮಾಡುತ್ತಂತಾರಲ್ಲ, ಅದು ಈ ಕೇಸಲ್ಲಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಆರೋಪಿಗಳು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಪೊಲೀಸರನ್ನು ಎಷ್ಟು ಆಟ ಆಡಿಸಿದಾರಲ್ಲ, ಈ ಒಂದೇ ಒಂದು ಚಿಕ್ಕ ತಪ್ಪಿನಲ್ಲಿ ಎಲ್ಲರೂ ಕೂಡ ಸಿಕ್ಬಿದ್ದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೆಚ್ಚಿನ ಡಿಜಿಟಲ್ ಕಂಟೆಂಟ್ಗಾಗಿ ನೋಡ್ತಾ ಇರಿ News18 ಡಿಜಿಟಲ್.